ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸ್ನೇಹಿತರೆ, ನೀವೇನಾದ್ರು ಮೊದಲನೇ ಬಾರಿ ಚಾನಲ್ ವಿಸಿಟ್ ಮಾಡಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ನಾನಿವತ್ತು ಹೇಳಕ್ಕೆ ಹೊರಟಿರುವಂಥದ್ದು ಸ್ವಾಮಿ ವಿವೇಕಾನಂದರವರ ಮಾತು. ನೀವು ಹೋಗುತ್ತಿರುವ ದಾರಿಯಲ್ಲಿ ಯಾವುದೇ ಅಡಚಣೆಗಳು ಎದುರಾಗದಿದ್ದಲ್ಲಿ ನೀವು ಸರಿಯಾದ ದಾರಿಯಲ್ಲಿ ಹೋಗುತ್ತಿಲ್ಲ ಎಂದರ್ಥ. ಸ್ನೇಹಿತರೆ, ನೀವು ಜೀವನದಲ್ಲಿ ತುಂಬ ಸಾರಿ ಇದನ್ನ ನೋಡಿರಬಹುದು. ಏನಂದ್ರೆ, ನೀವು ಏನಾದ್ರು ಒಂದು ತಪ್ಪು ಮಾಡಕ್ ಹೋಗ್ತಾ ಇದ್ದೀರಾ ಜೀವನದಲ್ಲಿ ಅಂದಾಗ ಎಲ್ಲರೂ ಕೂಡ ನಿಮ್ಮನ್ನ ಎನ್ಕರೇಜ್ ಮಾಡ್ತಾ ಇರ್ತಾರೆ. ಹೌದು, ಅದನ್ನೇ ಮಾಡು ಅದನ್ನೇ ಮಾಡು ಅಂತ. ಆದರೆ ನೀವು ಒಳ್ಳೆ ದಾರಿಯಲ್ಲಿ ಹೋಗ್ತಾ ಇದ್ದಾಗ ಎಲ್ಲರೂ ಕೂಡ ಆ ದಾರಿ ಯಾಕೆ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಾ, ಅದು ಹಾಗಿರುತ್ತೆ ಹೀಗಿರುತ್ತೆ ಅಂತ ಅದ್ರ ಬಗ್ಗೆ ನಿಮಗೆ ಕೆಟ್ಟದ್ದನ್ನು ತಲೆಗೆ ತುಂಬಿ ನಿಮ್ಮ ಸರಿಯಾದ ದಾರಿನೂ ಕೂಡ ತಪ್ಪು ದಾರಿಯ ಕಡೆಗೆ ತಿರುಗಿಸುವಂತಹ ಜನಗಳು ನಿಮ್ಮ ಸುತ್ತಮುತ್ತ ತುಂಬ ಜನ ಇರ್ತಾರೆ. ಅದಕ್ಕೆ ಒಂದು ವಿಷಯ ನೀವೇನು ಅರ್ಥ ಮಾಡ್ಕೋಬೇಕು ಅಂದರೆ, ನೀವು ಏನೋ ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ಹೊರಟಿದ್ದೀರಾ ಅಥವಾ ಒಂದು ಒಳ್ಳೆ ದಾರಿಯಲ್ಲಿ ಹೋಗ್ತಾ ಇದ್ದೀರಾ ಅಂದಾಗ ಅಲ್ಲಿ ಅಡ್ಡಗಾವಲಾಗಿ ಯಾರೂ ಬರೋದಿಲ್ಲ. ಅಂದರೆ ತುಂಬ ಜನ ಬರ್ತಾರೆ ಸರಿ ದಾರಿಲಿ ಹೋಗುವಾಗ, ಆದರೆ ಕೆಟ್ಟ ದಾರಿಲಿ ಹೋಗ್ತಾ ಇದ್ದೀರಾ ಅಂದಾಗ ಅಡ್ಡಗಾವಲಾಗಿ ಯಾರೂ ಕೂಡ ಬರೋದಿಲ್ಲ. ಯಾಕಪ್ಪ ಅಂದರೆ ಅವ್ರಿಗೂ ಕೂಡ ನೀವು ಹಾಳಾಗೋದೇ ಬೇಕಿರುತ್ತೆ. ಸೊ ನೀವು ಅಡ್ಡದಾರಿಯಲ್ಲಿ ಹೋಗಿ ನಿಮ್ಮ ದಾರಿ ತಪ್ಪಿದಾಗ ಅವರ ದಾರಿ ಅನ್ನೋದು ತುಂಬಾ ಸುಲಭವಾಗಿರುತ್ತೆ ಅಲ್ವಾ? ಅದಕ್ಕಾಗಿ ನೀವು ತಪ್ಪು ದಾರಿಯಲ್ಲಿ ಹೋಗ್ತಾ ಇದೆಯಾ, ನೀನು ತಪ್ಪು ಮಾಡ್ತಾ ಇದೆಯಾ, ಈ ಕೆಲಸ ಮಾಡಬೇಡ ಅಂತ ಯಾರು ಹೇಳೋದಿಲ್ವೋ ಅವರು ನಿಮ್ಮ ಹಿತಶತ್ರುಗಳು ಅಂತ ಅಂದ್ಕೊಳ್ಳಿ. ಇನ್ಯಾರು ತುಂಬ ಜನ ನಿಮ್ಮ ಜೀವನದಲ್ಲಿ ಈ ಥರ ತಪ್ಪು ಮಾಡ್ತಾ ಇದೆಯಾ, ಬೇಡ ಈ ದಾರಿ ಸರಿ ಇಲ್ಲ ಅಂತ ಹೇಳಿ ನಿಮಗೆ ಯಾರು ಒಳ್ಳೆ ಸಜೆಷನ್ಸನ್ನು ಕೊಡ್ತಾರೆ ಅವರು ನಿಮ್ಮ ನಿಜವಾದ ಸ್ನೇಹಿತರಾಗಿರ್ತಾರೆ ಅಂತಲೇ ನೀವು ತಿಳ್ಕೊಬೇಕಾಗುತ್ತೆ ಸ್ನೇಹಿತರೆ. ಯಾಕಪ್ಪ ಅಂದರೆ ಇದು ಪ್ರಾಕ್ಟಿಕಲಿ ತುಂಬಾ ನಿಜ ಆಗಿರುತ್ತೆ. ಸೊ ಇದು ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಆಗ್ಬೋದು ಅಥವಾ ಫ್ಯಾಮಿಲಿಗಳಲ್ಲಿ ಆಗ್ಬೋದು, ಇದು ತುಂಬಾ ನಿಜ. ಯಾಕಪ್ಪ ಅಂದರೆ ಕೆಟ್ಟವರಿಗೆ ತುಂಬ ಜನ ಸಪೋರ್ಟ್ ಮಾಡ್ತಾರೆ, ಒಳ್ಳೆಯದನ್ನ ತುಂಬ ಜನ ಬೇಗ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ರೆಡಿ ಇರಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಹಾಗೆ ಈ ವಿಡಿಯೋ ಬಗ್ಗೆ ನಿಮಗೂ ಕೂಡ ಸ್ವಂತವಾಗಿ ಏನು ಅನುಭವ ಆಗಿದೆ, ಹಾಗೆ ನಿಮಗೂ ಕೂಡ ನಾನು ಹೇಳಿದ ನಿಜ ಅಂತ ಅನಿಸಿದರೆ ಕಮೆಂಟಲ್ಲಿ ಶೇರ್ ಮಾಡಿ. ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ಕಂಟೆಂಟ್ ಜೊತೆ ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಬಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಿಸ್ ಮಾಡಬೇಡಿ ಫ್ರೆಂಡ್ಸ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.